ನೀನ್ ಇನ್ನೂ ನಿಮ್ ಬಾಯ್ ಫ್ರೆಂಡ್ ನ ಬಿಟ್ಟಿಲ್ವಾ? ಅವನಂದ್ರೆ ನನಗ್ ತುಂಬಾ ಇಷ್ಟ. ಅವನ್ ಎತ್ತಕ್ ಬಿಡ್ಲಿ ನಾನು? ಹೌದಾ, ಸರಿ ಇವಾಗ 1,000 ರೂಪಾಯಿ ಕೇಳ್ ನೋಡವನ್ನ. ಸರಿ ಕೇಳ್ತೀನಿ. ಹಲೋ ಚಂದು. ಹಾ ಹೇಳೆ. ಸ್ಪೀಕರ್ ಹಾಕು. ನಂಗ್ ಅರ್ಜೆಂಟ್ ಆಗಿ 1,000 ರೂಪಾಯಿ ಬೇಕು, ಹಾಕು. ಅಯ್ಯೋ ಇಲ್ಲ ಅನನ್ಯ, ಇವಾಗ ತಾನೇ ನಮ್ಮ ಅಮ್ಮ ಕೇಳಿದ್ರು ಅಂತ 1,000 ರೂಪಾಯಿ ಅವ್ರಿಗೆ ಹಾಕ್ದೆ. ಒಂದ್ 10 ನಿಮಿಷ ಇರೋ, ಯಾರನ್ನಾದ್ರೂ ಕೇಳಿ ನಿನ್ಗೆ ಫೋನ್ ಪೇ ಮಾಡಿಸ್ತೀನಿ. ಛೀ, ಏನ ಅಕೌಂಟ್ ಅಲ್ಲಿ 1,000 ರೂಪಾಯಿ ಕೂಡ ಇಲ್ವಾ? ಹಂಗಲ್ಲ ಅನನ್ಯ, ನಿನ್ನೆ ತಾನೇ 2,000 ರೂಪಾಯಿ ಬೇಕು ಅಂದೆ, ಕಳ್ಸಿದೀನಿ ತಾನೇ. ಪಾಪ ನಮ್ಮಮ್ಮ ಯಾವತ್ತು ಕೇಳ್ದೆ ಇರೋರು ಸ್ವಲ್ಪ ಮನೆಗ್ ರೇಷನ್ ತರ್ಬೇಕು, 1,000 ರೂಪಾಯಿ ಇದ್ರೆ ಕೊಡು ಅಂತ ಕೇಳಿದ್ರು. ಅದಕ್ಕೆ ಅವ್ರು ಕೊಟ್ಟೆ. ಅದ್ರಲ್ಲಿ ಬೇರೆ ನಮ್ಮ ಅಪ್ಪಂಗ್ ಬೇರೆ ಹುಷಾರಿಲ್ಲ, ಅವ್ರು ಕೆಲ್ಸಕ್ ಹೋಗದೆ ಮನೇಲೇ ಇದಾರೆ. ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರುತ್ತಲ್ಲ, ನಿಂಗೇನ್ ಬೇಕೋ ಕೇಳು. ಆಚೆ ಟೂರ್ ಕರ್ಕೊಂಡ್ ಹೋಗ್ಬೇಕಾ, ಅಥವಾ ಡ್ರೆಸ್ ಕಾಸ್ ಬೇಕಾ, ಅಥವಾ ಶಾಪಿಂಗ್ ಕರ್ಕೊಂಡ್ ಹೋಗ್ಬೇಕಾ, ಏನ್ ಕೇಳ್ತೀಯೋ ಕೊಡಿಸ್ತೀನಿ. ನಿನ್ ಮುಖ ಕೊಡಿಸ್ತೀಯಾ? ಇಕ್ಕು ಫೋನ್ ನ. ನಾವ್ ಹುಡುಗರು ನಾವ್ ಪ್ರೀತಿಸೋ ಹುಡುಗಿ ಹತ್ರ ಎಕ್ಸ್ಪೆಕ್ಟ್ ಮಾಡೋದೊಂದೇ, ರೆಸ್ಪೆಕ್ಟ್, ದುಡ್ಡಲ್ಲ. ಎಲ್ಲ ಹುಡುಗರಿಗೂ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಕ್ಕರೆ ಸಾಕು, ಈ ತರ ಅವಮಾನ ಮಾಡೋ ಹುಡುಗಿ ಅಲ್ಲ.